ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಈಗ ಮತ್ತೊಂದು ಹಗರಣ ಬ್ಲಾಸ್ಟ್ ಆಗುತ್ತಾ? ಅದು ಯಾರದ್ದು ಅಲ್ಲ, ಪ್ರಭಾವಿ ರಾಜಕಾರಣಿ. ನಿಮಗೆ ಗೊತ್ತಿದೆ, 9 ದಿನಗಳ ವಿಧಾನಮಂಡಲ ಅಧಿವೇಶನ ಸಂಪೂರ್ಣವಾಗಿ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದಲ್ಲಾಗಿರುವ ಬ್ರಹ್ಮಾಂಡ ಭ್ರಷ್ಟಾಚಾರನ ಡಿಸ್ಕಸ್ ಮಾಡೋದ್ರಲ್ಲೇ ಕಳೆದೋಯ್ತು. ಈ ರಾಜಕಾರಣಿಗೆ ವಿದೇಶದಲ್ಲಿ ಲಿಂಕ್ ಇದೆ, ಹಣ ವರ್ಗಾವಣೆಯಾಗಿರೋದು ವಿದೇಶದಲ್ಲಿ ಅನ್ನುವಂತ ಮಾಹಿತಿ ಇಟ್ಟುಕೊಂಡು ಹಗರಣನ ಬಯಲಿಗೆ ತರುವುದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಈ ಹಗರಣ ಏನಾದ್ರೂ ಬಯಲಿಗೆ ಬಂದ್ರೆ ಇದುವರೆಗಿನ ದೊಡ್ಡ ಹಗರಣ ಆಗುತ್ತೆ ಅಂತ ಮಾಹಿತಿನ ಬಯಲಿಗೆ ತರ್ತೀನಿ ಅಂತ ಹೇಳ್ತಾ ಇರೋರೆ ಕೊಡ್ತಾ ಇರೋದು. ಏನ್ ಈ ವಿಚಾರ, ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತು, ಮೂಡ ಕೇಸ್ ನಲ್ಲಿ ಸಿದ್ದರಾಮಯ್ಯ ಅವರು ಸಿಕ್ಕಿ ಹಾಕೊಂಡಿದ್ದಾರೆ. ಬಿಜೆಪಿಯವರು ಮತ್ತು ಜೆಡಿಎಸ್ ನವರು ಅವರನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದ್ದಾರೆ. ಸದನದಲ್ಲಿ ಒಬ್ಬಂಟಿ ಹೋರಾಟ ಕೊಟ್ಟಿದ್ರು ಸಿದ್ದರಾಮಯ್ಯನವರು. ಹಿಂದುಳಿದ ವರ್ಗದ ನಾಯಕನಾಗಿರೋ ನನಗೆ ಸಿಎಂ ಪಟ್ಟ ಸಿಕ್ಕಿದೆ ಅನ್ನೋ ಕಾರಣಕ್ಕೆ ಪ್ರತಿಪಕ್ಷಗಳು ಒಂದಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಹೊಟ್ಟೆ ಉರಿ ಅವರಿಗೆ ಅಂತೆಲ್ಲ ಸಿದ್ದರಾಮಯ್ಯನವರು ಪ್ರತಿಪಕ್ಷಗಳ ವಿರುದ್ಧ ಆರೋಪ ಮಾಡಿದ್ರು. ಬಿಜೆಪಿ ಸರ್ಕಾರದ ಅವಧಿನಲ್ಲಿ ನನಗೆ ಸೈಟ್ಗಳು ಅಲೋಕೇಟ್ ಆಗಿರೋದು, ಅವರೇ ಕೊಟ್ಟಿರೋದು ತಪ್ಪು, ಅವರದ್ದಾಗುತ್ತೆ, ನಂದೆಂಗಾಗುತ್ತೆ ಅನ್ನೋ ಸಮರ್ಥನೆ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯನವರು. ಮೂಡ ಹಗರಣ ಒಂದ್ ಕಡೆ ಆದ್ರೆ, ಈ ಕಡೆ ವಾಲ್ಮೀಕಿ ನಿಗಮ ಮಂಡಳಿನಲ್ಲಂತೂ ಇಡಿಎ ಎಂಟ್ರಿ ಆಗಿದೆ, ಸಿಬಿಐ ಸಹ ಎಂಟ್ರಿ ಆಗಬೇಕು ಅನ್ನೋ ಮನವಿಯನ್ನ ಯೂನಿಯನ್ ಬ್ಯಾಂಕ್ನವರು ಮಾಡಿರೋದು. ಇಲ್ಲಿ 50 ಕೋಟಿಗೂ ಹೆಚ್ಚು ಹಣ ಏನಾದ್ರೂ ವರ್ಗಾವಣೆ ಆದರೆ ಅದು ಅಕ್ರಮ ಅಂತ ಯಾವ್ದಾದ್ರೂ ಸುಳಿವು ಸಿಕ್ಕರೆ ಅಲ್ಲಿ ಸಿಬಿಐ ಎಂಟ್ರಿ ಆಗೇ ಆಗುತ್ತೆ. ಕೇಂದ್ರ ಸರ್ಕಾರ ಆದೇಶ ಮಾಡ್ಲಿ ಬಿಡ್ಲಿ, ಹಣದ ವರ್ಗಾವಣೆ ಆಗಿರೋ ಬ್ಯಾಂಕ್ನವ್ರೇನಾದ್ರೂ ಮನವಿ ಮಾಡಿದ್ರು ಅಂದ್ರೆ, ಅಥವಾ ಸಿಬಿಐಗೆ ಹಣ ವರ್ಗಾವಣೆಯಲ್ಲಿ ತಪ್ಪಾಗಿದೆ ಅಂತ ತಿಳಿದು ಬಂತು ಅಂದ್ರೆ, ಆ ಕೇಸ್ನಲ್ಲಿ ಎಂಟ್ರಿ ಆಗುವ ಎಲ್ಲ ಅಧಿಕಾರ ಸಿಬಿಐಗೆ ಇರುತ್ತೆ. ಇದನ್ನ ಕೇಂದ್ರ ಸರ್ಕಾರ ಸಿಬಿಐಗೆ ಕೊಡ್ಲಿ ಬಿಡ್ಲಿ ಅವರು ಮಾಡೇ ಮಾಡ್ತಾರೆ. ಈಗ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಭ್ರಷ್ಟಾಚಾರದ ವಿಚಾರಕ್ಕೆ ಸಿಬಿಐ ಎಂಟ್ರಿ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಅಂದ್ರೆ ಒಟ್ಟಾರೆಯಾಗಿ ಪ್ರತಿಪಕ್ಷಗಳು ಈಗ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡಿಕೊಂಡು ಈ ಹಗರಣಗಳನ್ನು ಬಯಲಿಗೆ ತಂದಿದೆ ಅನ್ನೋದು ಮೇಲ್ನೋಟಕ್ಕೆ ತಿಳಿದು ಬರ್ತಾ ಇರೋದು. ಪ್ರತಿಪಕ್ಷಗಳ ಈ ರಣತಂತ್ರದ ವಿರುದ್ಧ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಪ್ರತಿಪಕ್ಷಗಳು ಹೊರತಂದಿರ್ತಕ್ಕಂಥ ಈ ಹಗರಣನ ಮುಚ್ಚಾಕಬೇಕು ಅಂದ್ರೆ ಪ್ರತಿಪಕ್ಷಗಳು ಆಡಳಿತದಲ್ಲಿದ್ದಾಗ ಅವರ ಅವಧಿನಲ್ಲಿ ಆಗಿರ್ತಕ್ಕಂತಹ ಇಂತಹುದ್ದೇ ಹಗರಣಗಳನ್ನು ಹುಡುಕ್ತಾ ಇದ್ದಾರೆ ಕಾಂಗ್ರೆಸ್ನವರು. ಈಗಾಗಲೇ ಸಿದ್ದರಾಮಯ್ಯನವರು 21 ಹಗರಣಗಳ ಪಟ್ಟಿ ಮಾಡಿ ಸದನದಲ್ಲೇ ಓದಿದ್ದಾರೆ. ಬಿಜೆಪಿಯವರು ಈ ಎಲ್ಲ ಹಗರಣಗಳನ್ನ ಮಾಡಿದ್ದಾರೆ, ಅವರಿಗೆ ನೈತಿಕತೆ ಇಲ್ಲ ನನ್ನ ರಾಜೀನಾಮೆ ಕೇಳೋದಕ್ಕೆ ಅಂತ. ಅಂದ್ರೆ ರಾಜಕಾರಣಿಗಳು ತಮ್ಮ ಅನುಕೂಲಕ್ಕಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರಾ ಅನ್ನೋ ಅನುಮಾನಗಳು ಈಗ ಸಾಮಾನ್ಯ ಜನರಲ್ಲಿ ಕಾಡ್ತಾ ಇದೆ. ನನ್ನದನ್ನೇನಾದ್ರೂ ಬಯಲಿಗೆಳೆದ್ರೆ ನಿಮ್ಮದನ್ನ ಎಳಿತೀನಿ ಅಂತ ರಾಜಕಾರಣಿಗಳು ಕೌಂಟರ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಆಗ ಈ ಹಗರಣಗಳೆಲ್ಲ ಮುಚ್ಚಿ ಹೋಗುವ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಯಾವಾಗ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಭ್ರಷ್ಟಾಚಾರ ತನಿಖೆ ಆಗ್ಲಿ ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದು, ಆಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೂಡ ನಿಮ್ಮ ಅವಧಿನಲ್ಲಿ 2011ರಿಂದ ಆಗಿರ್ತಕ್ಕಂತಹ ಹಗರಣಗಳನ್ನು ಸಹ ತನಿಖೆಗೆ ಒಳಪಡಿಸ್ತೀನಿ ಅಂತ ಯಾವಾಗ ಬಾಂಬ್ ಹಾಕೋಕೆ ಶುರು ಮಾಡಿದ್ರು, ಪ್ರತಿಪಕ್ಷಗಳು ಸಹ ಒಂದು ಸ್ಟೆಪ್ ಹಿಂದಕ್ಕೆ ಇಟ್ಟಿದ್ದಾವೆ. ಸ್ನೇಹಿತರೆ, ಈ ಅಡ್ಜಸ್ಟ್ಮೆಂಟ್ ಆಡಳಿತ ಮತ್ತು ಪ್ರತಿಪಕ್ಷದ ನಡುವೆ ಇದ್ದೇ ಇರುತ್ತೆ. ಈಗ ನಡೀತಾ ಇರೋದು ಸಹ ಅದೇ. ಈಗ ಅದೇ ಪ್ರತಿಪಕ್ಷದಲ್ಲಿರ್ತಕ್ಕಂಥ ಒಬ್ಬ ದೊಡ್ಡ ನಾಯಕನ ಸೀಕ್ರೆಟ್ ಅನ್ನು ಹೊರತರೋದಿಕ್ಕೆ ಈಗ ಕಾಂಗ್ರೆಸ್ ಪಕ್ಷ ತಯಾರಿ ಮಾಡ್ತಾ ಇದೆ. ನೀವು ಗಮನಿಸಿರ್ಬೋದು, ಡಿ ಕೆ ಶಿವಕುಮಾರ್ ಅವರು ಮೂಡ ಕೇಸ್ ಬಗ್ಗೆ ಅಷ್ಟಾಗಿ ರಿಯಾಕ್ಷನ್ ಕೊಡ್ತಾ ಇರಲಿಲ್ಲ. ಮೊನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಇಂಡೈರೆಕ್ಟ್ ಆಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಬೊಟ್ಟು ಮಾಡಿ ತೋರಿಸಿದ್ರು. ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣ ಬಯಲಿಗೆ ಬರುವುದಕ್ಕೆ ಕಾಂಗ್ರೆಸ್ನ ನಾಯಕರೇ ಕಾರಣ, ಅವರ ಸಪೋರ್ಟ್ ನಮಗಿದೆ, ಹಾಗಾಗಿ ಈ ಎಲ್ಲ ಹಗರಣಗಳು ಈ ವೇಗದಲ್ಲಿ ಬಯಲಿಗೆ ಬರ್ತಾ ಇರೋದು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡ್ತಾ ಇರೋದು ಅಂತ ಬಿ.ವೈ. ವಿಜಯೇಂದ್ರ ಅವರು ಆರೋಪ ಮಾಡಿದ್ರು. ಕಾಂಗ್ರೆಸ್ನ ನಾಯಕರ ವಿರುದ್ಧನೇ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಇದು ತಟ್ಟಿದೆ. ಕುಮಾರಸ್ವಾಮಿ ಅವರೇ ಖುದ್ದು ಹೇಳ್ಬಿಟ್ಟಿದ್ದಾರೆ, ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಟವಲ್ ಹಾಕಿರುವಂತಹವರೇ ಮೂಡ ಹಗರಣ ಬಯಲಿಗೆ ಬರೋದಿಕ್ಕೆ ಕಾರಣ ಅಂತ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇಂಡೈರೆಕ್ಟ್ ಆಗಿ
ಒಟ್ಟು ಮಾಡಿ ತೋರಿಸಿದ್ರು ಕುಮಾರಸ್ವಾಮಿ ಅವರು. ಕಾಂಗ್ರೆಸ್ ನಾಯಕ ಬಿ.ಕೆ. ಹರಿಪ್ರಸಾದ್ ಅವರಂತೂ ಬಿಜೆಪಿಯವರು ಈ ಹಗರಣಗಳನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು, ಇಲ್ಲವಾದ್ರೆ ನಾನು ಸುಮ್ಮನಿರಲ್ಲ ಅನ್ನೋ ಮೂಲಕ ಕಾಂಗ್ರೆಸ್ಗೆ ಒಳಗೇಟು ಕೊಡೋ ಎಲ್ಲ ಅನುಮಾನಗಳು ಆಗಲೇ ವ್ಯಕ್ತ ಆಗಿತ್ತು. ನೀವು ಗಮನಿಸಬಹುದು, ಸದನದಲ್ಲಿ ಈ ಹಗರಣಗಳ ಚರ್ಚೆ ಆಗ್ಬೇಕು ಅಂತ ಕಾಂಗ್ರೆಸ್ ನಾಯಕರೇ ಜಾಸ್ತಿ ಬಯಸಿದ್ರು. ಬಿಜೆಪಿಗರು ಇಲ್ಲಿ ನೆಪ ಮಾತ್ರಕ್ಕೆ, ಅಂದ್ರೆ ಸಿದ್ದರಾಮಯ್ಯನವರನ್ನು ಹಣಿಯೋದಿಕ್ಕೆ ಬೇಕಾದ ಎಲ್ಲ ಪ್ಲಾನ್ ಗಳನ್ನು ಕಾಂಗ್ರೆಸ್ನ ನಾಯಕರೇ ಮಾಡಿದ್ರು. ಆದ್ರೆ ಸೆಷನ್ ನ ಮೊಟಕುಗೊಳಿಸಿ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಈ ಎಲ್ಲ ಬೆಳವಣಿಗೆಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿರೋರು ಬೇರೆ ಯಾರು ಅಲ್ಲ, ಕಾಂಗ್ರೆಸ್ ಪಕ್ಷದವರೇ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವರು ವಿಜಯೇಂದ್ರಗೆ ಶಾಕ್ ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ, ತಯಾರಿ ಮಾಡಿದ್ದಾರೆ. ವಿಜಯೇಂದ್ರ ಅವ್ರೇನು ಪ್ರಾಮಾಣಿಕರಲ್ಲ, ನಮ್ಮ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ ಅವರಿಗೆ ಅಧಿಕಾರ ಇಲ್ಲ, ಅಂತಹ ಅಪ್ರಾಮಾಣಿಕ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಅದೇನು ಗುಟ್ಟಾಗಿ ಉಳಿದಿಲ್ಲ, ಅದು ಬಿಜೆಪಿಯ ಎಲ್ಲ ನಾಯಕರಿಗೂ ಗೊತ್ತಿದೆ. ಅದನ್ನೇ ಈಗ ನಾನು ಬಯಲಿಗೆ ತರ್ತೇನೆ. ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ವಿಜಯೇಂದ್ರ ಹಗರಣಗಳನ್ನ ಬಯಲಿಗೆ ತರ್ತೇನೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಸಿಡಿದಿರೋದು. ಇದು ನಡೆದಿರೋದು ಯಡಿಯೂರಪ್ಪನವರು ಸಿಎಂ ಆಗಿದ್ದ ಟೈಮಲ್ಲಿ ಅಂತಾರೆ. ಇದು ವಿದೇಶಕ್ಕೂ ಲಿಂಕ್ ಇದೆ, ಅಲ್ಲಿ ಅಕ್ರಮವಾಗಿ ಹಣದ ವರ್ಗಾವಣೆಯಾಗಿದೆ, ಇದು ಒಂದು ದೊಡ್ಡ ಸ್ಕ್ಯಾಮ್, ಅದನ್ನ ಕಾಂಗ್ರೆಸ್ ಹೊರಗೆ ತರುತ್ತೆ ಅಂತ ಡೈರೆಕ್ಟ್ ಆಗಿ ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಕುಟುಂಬದ ಮೇಲೆ ಸಮರ ಸಾರಿದ್ದಾರೆ ಈಗ ಡಿ.ಕೆ. ಶಿವಕುಮಾರ್ ಅವರು. ಈ ಹಗರಣದ ಬಗ್ಗೆ ಬಿಜೆಪಿ ನಾಯಕರಿಗೂ ಸಹ ಗೊತ್ತಿದೆ. ಈಗ ಅದನ್ನು ನಾವು ಹೊರಗೆ ತರ್ತೀವಿ ಅನ್ನೋ ಮೂಲಕ ಒಂದರ್ಥದಲ್ಲಿ ಬಿಜೆಪಿಗರ ಹಗರಣನ ಕಾಂಗ್ರೆಸ್ನವರು ಹೊರಗೆ ತರ್ತಾ ಇದ್ದಾರೆ, ಕಾಂಗ್ರೆಸ್ಸಿಗರ ಹಗರಣನ ಬಿಜೆಪಿಯವರು ಹೊರಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೊನೆಗೆ ಇದು ತಾರ್ಕಿಕ ಅಂತ್ಯ ಮುಟ್ಟುತ್ತಾ ಸ್ನೇಹಿತರೆ? ಖಂಡಿತ ಇಲ್ಲ. ನೀವು ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳನ್ನೇ ಮೆಲುಕು ಹಾಕಿ, ಅಲ್ಲಿ ಎಷ್ಟು ಕೇಸ್ಗಳಲ್ಲಿ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ರಾಜಕೀಯ ನಾಯಕರು? ಫಲಿತಾಂಶ 0. ಹಾಗಾಗಿ ಈ ಎಲ್ಲ ಹಗರಣಗಳು ಸಹ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನ ಭಾಗವಾಗಿವೆ. ನನ್ನ ಯಾವ ಹಗರಣವನ್ನು ನೀನು ಹೊರಗೆ ತೆಗಿಬೇಡ, ನಿನ್ನದು ಯಾವುದನ್ನು ನಾನು ಹೊರಗೆ ತೆಗೆಯೋದಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಇಬ್ರು ಸೈಲೆಂಟ್ ಆಗೋಣ, ಇಬ್ರು ನ್ಯೂಟ್ರಲ್ ಆಗಿ ಬಿಡೋಣ ಅನ್ನುವ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ, ಮುಂದೂ ಸಹ ಅದು ನಡೆಯುತ್ತೆ. ಇದನ್ನೇ ಅಲ್ವಾ ಯತ್ನಾಳ್ ಅವರು ಹೇಳಿರೋದು ಸದನದಲ್ಲಿ, ನಾನು ಯಾವತ್ತೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಲ್ಲ, ಸಿದ್ದರಾಮಯ್ಯ ಅವರ ಮನೆಗೆ ಹೋಗಿ ಫೈಲ್ ಹಿಡ್ಕೊಂಡು ನಿಂತಿಲ್ಲ, ಅಪ್ಪಾಜಿ ಅಪ್ಪಾಜಿ ಅನ್ನೋ ಸಂಸ್ಕೃತಿ ಮೊದಲು ಬಿಡಬೇಕು. ಈಗ ಸುಸಂದರ್ಭ ಒದಗಿ ಬಂದಿದೆ. ಬಿಜೆಪಿಯವರು ಮಾಡಿರೋ ಹಗರಣ ಹೊರಗ್ ಬರ್ಲಿ, ಕಾಂಗ್ರೆಸ್ನವರು ಮಾಡಿರೋ ಹಗರಣ ಹೊರಗ್ ಬರ್ಲಿ, ಎಲ್ಲರದ್ದು ತನಿಖೆಯಾಗ್ಲಿ ಅಂತ ಯತ್ನಾಳ್ ಅವರು ಹೇಳಿರೋದು. ಅಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ನಡೀತಾ ಇದೆಯಾ ಅನ್ನೋ ಅನುಮಾನಗಳು ವ್ಯಕ್ತ ಆಗುತ್ತೆ ಈ ಹಂತದಲ್ಲಿ. ಸ್ನೇಹಿತರೆ, ನಿಮ್ಗೆ ಒಂದು ವಿಚಾರ ನೆನಪಿರಲಿ, ಬಿಜೆಪಿನಲ್ಲೂ ಸಹ ಈಗ ಅಂತರ್ಕದನ ನಡೀತಾ ಇದೆ. ಮೊನ್ನೆ ಅರವಿಂದ ಲಿಂಬಾವಳಿ ಅವರು ಸಹ ಹೇಳಿದ್ದಾರೆ, ರಾಜ್ಯಾಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಧ್ಯೆ ತಾಳಮೇಳಗಳಿಲ್ಲ. ಮೂಡ ಹಗರಣ, ವಾಲ್ಮೀಕಿಯಂತಹ ಭ್ರಷ್ಟಾಚಾರದ ಹಗರಣಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಮುಳುಗಿ ಹೋಗಿದ್ದಾರೆ. ಈ ಎಲ್ಲ ಲೋಪ್ ಹೋಲ್ಸ್ ಇದ್ರೂ ಸಹ ಬಿಜೆಪಿಯವರು ಸೂಕ್ತ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾ ಇಲ್ಲ ಅಂತ ತಮ್ಮ ಅಸಮಾಧಾನನ ಬಿಜೆಪಿಯ ಬಿ.ವೈ. ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರ ವಿರುದ್ಧ ಹೊರ ಹಾಕಿದ್ರು. ಇನ್ನು ಯತ್ನಾಳ್ ಅವರ ವಿಚಾರ ಅಂತೂ ಹೇಳೋದೇ ಬೇಕಾಗಿಲ್ಲ. ಅಪ್ಪಾಜಿ ಅಪ್ಪಾಜಿ ಅಂತ ಆಗಾಗ ಕಾಲೆಳಿತಾನೆ ಇರ್ತಾರೆ ಬಿ.ವೈ. ವಿಜಯೇಂದ್ರ ಅವರ ಕುಟುಂಬವನ್ನು. ಈ ಎಲ್ಲದರ ನಡುವೆ ಈಗ ಬಿ.ವೈ. ವಿಜಯೇಂದ್ರ ಅವರಿಗೆ ಮತ್ತೊಂದು ಸಂಕಷ್ಟ ಎದುರಾಗ್ತಾ ಇದೆಯಾ? ಅದು ಡಿ.ಕೆ. ಶಿವಕುಮಾರ್ ಅವರ ಆ ಸ್ಟೇಟ್ಮೆಂಟ್ ಇಂದ. ಅವರೇ ಹೇಳಿದರೆ, ವಿದೇಶಕ್ಕೆ ವಿಜಯೇಂದ್ರ ಅವರು ಆಗಾಗ ಯಾಕೆ ಹೋಗ್ತಾರೆ? ಅವ್ರು ಏನು ಪ್ರಾಮಾಣಿಕರಲ್ಲ. ಯಡಿಯೂರಪ್ಪ ಅಧಿಕಾರಾವಧಿಯಲ್ಲಿ ಆಗಿದ್ದಂತಹ ಅಕ್ರಮವನ್ನು ನಾನು ಸಹ ಬಯಲಿಗೆ ಎಳಿತೇನೆ ಅನ್ನುವ ಬಾಂಬ್ ಅನ್ನು ಸಿಡಿಸುವ ಮೂಲಕ ಬಿಜೆಪಿಗೆ ಈಗ ಶಾಕ್ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತಯಾರಿ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಏನನ್ಸುತ್ತೆ? ಈ ಎರಡು ಪಕ್ಷದ ನಾಯಕರು ತಾವು ಮಾಡ್ತಾ ಇರ್ತಕ್ಕಂಥ ಆರೋಪಗಳನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರಾ? ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.